ಎದ್ದೇಳಿ ಬೇಗ, ಲೇಟ್ ಆಗ್ತಿದೆ. ಎದ್ದೇಳಿ. ಇಡೀ ಪಕ್ಷ ನಿಮಗೋಸ್ಕರ ಕಾಯ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಪಕ್ಷದ ಕಾರ್ಯಕರ್ತರು, ರಾಜ್ಯಾಧ್ಯಕ್ಷರು ಎಲ್ಲರೂ ನಿಮಗೋಸ್ಕರನೇ ಕಾಯ್ತಿದ್ದಾರೆ. ರಾಜ್ಯಾಧ್ಯಕ್ಷರೇನು, ಇಡೀ ರಾಜ್ಯನೇ ನಿಮಗೋಸ್ಕರ ಕಾಯ್ತಿದೆ. ಎದ್ದೇಳಿ, ಎದ್ದು ಕಾಫಿ ಕುಡೀರಿ. ಎದ್ದೇಳಿ. ನನಗೋಸ್ಕರ ಇಡೀ ಪಕ್ಷನೇ ಕಾಯ್ತಾ ಇರಬಹುದು, ಆದ್ರೆ ನಾನು ನಿನ್ ಪಕ್ಷ. ನಮ್ಮ ಪಾರ್ಟಿಯವರು ನಾನಂದ್ರೆ ಭಯ ಪಡ್ಬೋದು, ಗೌರವ ಕೊಡ್ಬೋದು, ಇಷ್ಟಪಡ್ಬೋದು. ಆದರೆ ನನಗಿಷ್ಟ ಆಗೋ ಪಾರ್ಟಿ ಅಂದರೆ ನಿನ್ನ ಬರ್ತ್ಡೇ ಪಾರ್ಟಿ, ನಮ್ಮ ಆ್ಯನಿವರ್ಸರಿ ಪಾರ್ಟಿ, ಆಮೇಲೆ ಮುಂದಕ್ಕೆ ಮಕ್ಕಳಾದ್ಮೇಲೆ ಅವ್ರ ಬರ್ತ್ಡೇ ಪಾರ್ಟಿ. ನಾಟಿ. ನಾನು ಇಲ್ಲೇ ಕುತ್ಕೊಂಡ್ರೆ ನೀವು ಇಲ್ಲಿಂದ ಎದ್ದೇಳಲ್ಲ ಅಷ್ಟೇ. ನಡೀರಿ, ಬನ್ನಿ. ಉಪಮುಖ್ಯಮಂತ್ರಿ ಕಾಂತಮ್ಮನವರಿಗೆ, ಯುವ ನಾಯಕ ಸುಂದರ್ ಅವರಿಗೆ, ಮುಖ್ಯಮಂತ್ರಿ ವೀರೇಂದ್ರ ಸರ್ ದೇಸಾಯಿ ಅವರಿಗೆ, ಮುಖ್ಯಮಂತ್ರಿ ವೀರೇಂದ್ರ ಸರ್ ದೇಸಾಯಿ ಅವರಿಗೆ, ಮುಖ್ಯಮಂತ್ರಿ ವೀರೇಂದ್ರ ಸರ್ ದೇಸಾಯಿ ಅವರಿಗೆ, ಉಪಮುಖ್ಯಮಂತ್ರಿ ಕಾಂತಮ್ಮನವರಿಗೆ. ಸುಂದರ, ಹೊಸದಾಗಿ ML ಎಲೆಕ್ಟ್ ಆಗಿ ಬಂದಿದ್ಯಾ, ಸದನದಲ್ಲಿ ಏನಪ್ಪ ಸ್ಪೀಚ್ ಕೊಡ್ತೀಯಾ? ಅಂಕಲ್, ಅದಕ್ಕೆ ಏನ್ ಬೇಕು ಎಲ್ಲ ಪ್ರಿಪೇರ್ ಆಗಿದ್ದೀನಿ. ಸ್ಪೀಕರ್ ಇಟ್ಕೊಂಡು ಕೇಳಬೇಕು. ಏನ ಸ್ಪೀಕರ್ನೇ ಇಟ್ಕೊಂಡು ಕೇಳ್ಬೇಕಾ? ಅದ್ ಹಂಗಲ್ಲ ಮಮ್ಮಿ, ಆಡಿಯೋ ಸ್ಪೀಕರ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಕೇಳಬೇಕು ಅಂತ. ಜನ ಎಲ್ಲ ನನ್ನ ಯೂತ್ ಐಕಾನ್ ಅಂತ ಕರೀತಾ ಇದ್ದಾರೆ. ನಾನು ಮಾಡೋ ಸ್ಪೀಚ್ ಅವರೆಲ್ಲ ಕೇಳಿ ರೊಚ್ಚಿಗೆತ್ತು ಕುಣಿದು ಕುಪ್ಪಳಿಸ್ಬಿಡ್ಬೇಕು. ಹಂಗ ಮಾಡ್ತೀನಿ ಮಮ್ಮಿ. ಪರವಾಗಿಲ್ವೇ? ಇಲ್ಲಿ ಒಂದ್ಸಲ ಹೇಗಿದೆ ನಾವು ಕೇಳೋಣ. ಅಂಕಲ್ ಶೋರ್. ಈ ಲೈಫು ಅನ್ನೋದಿದೆಯಲ್ಲ ಮಗ, ಅದು ಒಂಥರ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ ಮಗ. 11 ಜನ ಫ್ರೆಂಡ್ಸು ಕ್ರಿಕೆಟ್ ಆಡಕ್ಕೆ ಅಂತ ಹೋಗ್ತಾರೆ ಮಗ. ಒಂದು ಸಲ ನೀನು ಬ್ಯಾಟ್ ತಗೊಂಡು ಫೀಲ್ಡ್ಗೆ ಇಳಿದೆ ಅಂತಂದ್ರೆ ಮಗ, ನಿನ್ನ ಜೊತೆ ಇದ್ದ ಅಷ್ಟು ಜನ ಇವನು ಯಾವಾಗ ಔಟ್ ಆಗ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಗ. ಈ ಜೀವನ ಅನ್ನೋದಿದೆಯಲ್ಲ ಮಗ, ಅದು ಕಬಡ್ಡಿ ಆಟ ಇದ್ದಂಗ ಮಗ. ನೀನು ಯಾವಾಗ ಕಬಡ್ಡಿ 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 ಅಂತ ಹೇಳ್ತಾ ಇರ್ತೀಯೋ, ನಿನ್ನ ಹತ್ರಕ್ಕೆ ಯಾರೂ ಬರಲ್ಲ ಮಗ. ನೀನು ಒಂದು ಸಲ ಯಾರನಾರ ಹೀಗೆ ಟಚ್ ಮಾಡಿ ಗೆರೆ ಮುಟ್ಟಕ್ಕೆ ಅಂತ ಹೋದ್ರೆ ಮಗ, ನಿನ್ ಹಿಂದೆ ಇರೋ ಅಷ್ಟು ಜನ ಫ್ರೆಂಡ್ಸ್ ಒಟ್ಟಾಗಿ ನಿನ್ನ ಬಂದು ಹಿಡಿದು ಎಳಿತಾರೆ ಮಗ. ಸೋತ್ರೆ ಇವನ್ ಕೈಲಿ ಏನೂ ಆಗಲ್ಲ ಅಂತ ಹೇಳ್ತಾರೆ, ಗೆದ್ರೆ ಇವನು ಹೆಂಗ ಗೆದ್ದ ಅಂತ ಹೇಳ್ತಾರೆ. ನಮ್ಮ ಪಾಡಿ ನಾವಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರಿಗಾರ ಸಹಾಯ ಮಾಡೋಣ ಅಂತ ಹೋದ್ರೆ ಇವನು ಯಾರ್ದೋ ತಲೆ ಒಡೆದು ದುಡ್ಡು ತಂದು ಸಹಾಯ ಮಾಡ್ತಿದ್ದಾನೆ ಅಂತಾರೆ. ನನ್ನ ಪಾಡಿಗೆ ನಾನಿದ್ರೆ ಸೆಲ್ಫಿಶ್ ಅಂತ. ಎಲ್ರಿಗೂ ಸಹಾಯ ಮಾಡೋಣ ಅಂತ ಬಂದ್ರೆ ಬಹುಶಃ ಇವನು ರಾಜಕೀಯಕ್ಕೆ ಬರ್ತಾ ಇದ್ದಾನೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಮ್ಮ ಜನ ಹೇಗೆ ಆಗೋಗಿದ್ದಾರೆ ಅಂತಂದ್ರೆ, ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದೆಯಲ್ಲ, ಬರೀ ದಾರಿನಲ್ಲಿ ಹಿಂಗೆ 2 ವೀಲರ್ ಹೋಗ್ತಿರ್ಬೇಕಾದ್ರೆ ಹಾರನ್ ಮಾಡಿ ಸಾರ್ ಸೈಡ್ ಸ್ಟ್ಯಾಂಡು ಕೆಳಗೆ ಬಿದ್ದಿದೆ ಮೇಲೆತ್ತಿ ಅನ್ನೋ ಅಷ್ಟರಲ್ಲಿ ಮುಗಿದು ಹೋಗ್ಬಿಟ್ಟಿರು. ಆದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಅದಲ್ಲ. ಸಮಾಜ ಸಾಕಾತ ಆಗಿರ್ಬೇಕು, ವಿಜ್ಞಾನ ವಿಜೃಂಭಿಸ್ಬೇಕು, ಇಂಗ್ಲಿಷು ಹಿಂಗ್ ಹೋಗಬೇಕು, ಹಿಂದಿ ಹಿಂದಕ್ಕೆ ಹೋಗಬೇಕು, ಕನ್ನಡ ಕಂಗೊಳಿಸಬೇಕು. ನಾನು ಎಲ್ಲ ಯುವಕರಿಗೆ ಹೇಳೋದು ಒಂದೇ, ಯೂತ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಲೆಸ್ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆದಾಗ್ಲಿ, ಹೋಗ್ಬನ್ನಿ. ಒಳ್ಳೆದಾಗ್ಲಿ ಮಮ್ಮಿ. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಮಮ್ಮಿ. ಏನ್ ಎಲ್ರಿಗೂ ಥ್ಯಾಂಕ್ ಯು ಅಂತಿದ್ಯಾ? ಏನ್ ಕನ್ಸ್ ಕಾಣ್ತಿದ್ಯಾ? ಕನ್ಸ
ಅಲ್ಲ ಮಮ್ಮಿ, ಕನಸಿನಲ್ಲೇ ಇಷ್ಟು ಖುಷಿ ಪಡ್ತಿದ್ಯಲ್ಲ, ನಿಜ ಆದ್ರೆ ಏನ್ ಕತೆ? ಅದೇನು ಅಂತ ಹೇಳಿದ್ರು ಇದ್ದರಿದ್ರಂಗೆ ಎಲ್ಲ ಅರ್ಥ ಆಗಬೇಕು. ನೋಡೋ, ಕನಸು ಕಂಡಿದ್ದು ನನಸಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿರೋಳು ನಾನು ಒಂದು ಕ್ಷಣ ಕನಸು ಒಳಗಡೆ ಹೋಗಿ ಫ್ಯೂಚರಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ನೋಡಿ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ. ಆಗಿದ್ದಾಗ್ಲೇ ಆಕಾಶ ತಲೆ ಮೇಲೆ ಬೀಳಲಿ, ತಲೆ ಹೋಗೋ ಅಂತ ಸಂದರ್ಭ ಬಂದರೂ ತಲೆ ಉಪಯೋಗಿಸೋದನ್ನು ಮಾತ್ರ ಬಿಡೋದಿಲ್ಲ ಈ ಕಾಂತ. ಮಮ್ಮಿ, ನಿನ್ನ ಕನಸು ಏನು ಅಂತಾನೆ ಹೇಳಿಲ್ವಲ್ಲ ನೀನು? ಏಯ್, ನಿನಗೆ ಹೇಳಿದ್ರೆ ಎಲ್ಲೋ ಅರ್ಥ ಆಗತ್ತೆ. ಅಲ್ಪ ತೃಪ್ತ ಅತೃಪ್ತ ಆತ್ಮ ನೀನು ಬಾವಿ ಒಳಗೆ ಕಪ್ಪೆ ಇದ್ದಂಗೆ. ಸಮುದ್ರದ ಆಳ ಆಗಲ್ಲ ಏನು ಗೊತ್ತಿಲ್ಲ ನಿನಗೆ. ಮೊದಲು ನಾನು ಸಮುದ್ರದೊಳಗೆ ಧುಮುಕ್ತೀನಿ, ಆಮೇಲೆ ನಿನ್ನ ಕೈ ಹಿಡ್ದು ಯಾವ ಕತೆ ಉಸಿರು ಕಟ್ಟಲ್ವಾ? ಆಕ್ಸಿಜನ್ ಹಾಕ್ತೀನಿ ಕಣೋ, ಆಕ್ಸಿಜನ್. ಮಮ್ಮಿ, ನೀನ್ ಸಮುದ್ರದಲ್ಲಿ ಧುಮುಕ್ತೀಯೋ ಅಥವಾ ಸುಳಿಯಲ್ಲೇ ಸಿಕ್ಕಾಕೊಂಡಲ್ಲೇ ಒದ್ದಾಡ್ತೀಯೋ ನಂಗೆ ಗೊತ್ತಿಲ್ಲ ಮಮ್ಮಿ. ಆದ್ರೆ ಈ ಸುಂದರನಿಗೆ ಮಾತ್ರ ಸಂಕಷ್ಟ ಅನ್ನೋದನ್ನ ತರಬೇಡ. ಯಾಕೊತ್ತಾ, ಹೆಂಗೋ ಅತ್ತೆ ಮನೇಲಿ ಬಿಟ್ಟು ಉಂಡ್ಕೊಂಡು ಆರಾಮಾಗಿದ್ದೀನಿ. ಅದಕ್ಕೆ ಮಾತ್ರ ಕಲ್ಲಾಕ್ಬೇಡ ಮಮ್ಮಿ. ಬರ್ತೀನಿ.